पंतप्रधान नरेंद्र मोदी यांच्या नेतृत्वाखालील केंद्र सरकारने नारी शक्ती वंदन कायदा लागू करून भारताच्या लोकशाही इतिहासात एक महत्त्वपूर्ण क्षण निर्माण केला आहे, असे आमदार शशिकला जोल्ले यांनी सांगितले. सोमवारी बेळगाव येथील पर्यटन निवासस्थानी पत्रकार परिषदेत त्या बोलत होत्या. स्थानिक स्वराज्य संस्थांमध्ये महिला आरक्षणामुळे महिलांचे प्रतिनिधित्व वाढल्याने धोरणे अधिक जनस्नेही आणि प्रभावी ठरत असल्याचे आधीच दिसून आले असल्याचे त्या म्हणाल्या. ವಿಷಯ ಅಂಥೇಳಿ ನಾನಿವತ್ತು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಅದು ಏನು ಅಂತಂದರೆ, ನಮ್ಮೆಲ್ಲರ ಸ್ವತಂತ್ರ ಭಾರತದ ನಂತರ ನಮ್ಮ ದೇಶದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ನಂತರ ನಮಗೆ ಒಬ್ಬ ದೈವಿ ಪುರುಷರಾಗಿ ಭಾರತ ಮಾತೆಯ ಗೌರವವನ್ನು ಇಡೀ ಜಗತ್ತಿಗೆ ಬೆಳಕನ್ನು ತೋರಿಸುವಂಥ ರೀತಿಯಲ್ಲಿ ನಮ್ಮ ಭಾರತದ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ಈ ವಿಷಯ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥದ್ದು. ಏನು ಅಂತಂದರೆ, ಇವತ್ತು ಭಾರತದ ಒಂದು ಪವಿತ್ರ ಭೂಮಿಯಲ್ಲಿ ನಮ್ಮ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಮಹಿಳೆಯರಿಗೆ 33% ಒಂದು ರಿಸರ್ವೇಷನನ್ನು ಘೋಷಣೆ ಮಾಡಿ ಆ ಬಿಲ್ಲನ್ನು ಇವತ್ತು ಜನತೆಗೆ ದಯಪಾಲಿಸುವಂಥ ಒಂದು ಅದ್ಭುತವಾದಂಥ ಸನ್ನಿವೇಶ ಅಂಥೇಳಿ ನಾವೆಲ್ಲ ಹೆಣ್ಮಕ್ಳು ಕೂಡ ನಮ್ಮ ಪ್ರಧಾನಮಂತ್ರಿಗಳಾದಂಥ ಮೋದಿಜಿಯವರಿಗೆ ನಾವು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ನಾವು ಹೇಳೋದಕ್ಕೆ ಬಯಸ್ತಾ ಇದ್ದೀವಿ. ಯಾಕಂದರೆ ಸುಮಾರು ವರ್ಷಗಳಿಂದ ಮಹಿಳೆಯರು ಕೂಡ ರಾಜಕೀಯದಲ್ಲಿ ಬರಬೇಕು ಅಂಥೇಳಿ ಅನೇಕ ಬಾರಿ ಅಟಲ್ಜಿಯವರ ಕಾಲದಿಂದನೂ ಕೂಡ ಬಿಲ್ಗಳು ಮಂಡನೆ ಆಗ್ತಿದ್ರೂ ಕೂಡ ಅದು ಕಾರ್ಯರೂಪಕ್ಕೆ ಬರೋದು ಅಷ್ಟು ಆಗಿರಲಿಲ್ಲ. ಆದರೆ ನಾರಿ ಶಕ್ತಿ ವಂದನೆ ಕಾಯ್ದೆ, ಈ ಕಾಯ್ದೆ ಹೆಸರನ್ನೇ ನೋಡಿದಾಗ ಎಲ್ಲ ನಮ್ಮ ಮಹಿಳಾ ಅಕ್ಕ ತಂಗಿಯರಿಗೆ ಒಂದು ಅಭಿಮಾನ ಪಡ್ತಕ್ಕಂಥ ಒಂದು ಹೆಸರು ನಾರಿ ಶಕ್ತಿ ವಂದನ ಅಂಥೇಳಿ. ಯಾಕಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯರಿಗೆ ಒಂದು ಪವಿತ್ರವಾದಂಥ ಸ್ಥಾನ ಇದೆ, ಮಹಿಳೆಯರಿಗೆ ಒಂದು ಗೌರವಪೂರ್ಣಕವಾದಂಥ ಸ್ಥಾನ ಇದೆ. ಆದರೆ ಕಳೆದ ಸುಮಾರು ವರ್ಷಗಳಲ್ಲಿ ಈ ಒಂದು ವಿಷಯ ಎಲ್ಲೋ ಒಂದು ಕಡೆ ಕಡೆಗಣಿಸಲಾಗಿತ್ತು ಅಂಥೇಳಿ ಅನ್ನಿಸ್ತದೆ. ಆದರೆ ಮೋದಿಜಿಯವರು ನಮ್ಮ ದೇಶದ ಸುಧಾರಣೆ ಆಗಬೇಕು, ನಮ್ಮ ದೇಶ ಆರ್ಥಿಕವಾಗಿ ಬಲಪಡಬೇಕು, ನಮ್ಮ ದೇಶ ಸರ್ವಾಂಗೀಣ ವಿಕಸಿತ ಆಗಬೇಕು ಅಂತಂದರೆ ನಮ್ಮ ದೇಶದ 50% ಪುರುಷ ಮತದಾರರ ಜೊತೆಗೆ 50% ನಮ್ಮ ಮಹಿಳಾ ಮತದಾರರು ಕೂಡ ಇದ್ದಾರೆ. ಅವರು ಕೂಡ ರಾಜಕೀಯದಲ್ಲಿ ಪ್ರವೇಶ ಮಾಡಿ ರಾಜಕೀಯಕ್ಕೆ ಬಂದರೆ ನಮ್ಮ ಭವ್ಯ ಭಾರತದ ಒಂದು ಅಭಿವೃದ್ಧಿಗೆ ಅವರು ಕೂಡ ಕಾರಣೀಕರ್ತರಾಗ್ತಾರೆ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಸುಮಾರು ನಾರಿ ಶಕ್ತಿ ವಂದನೆ ಕಾಯ್ದೆಯನ್ನು 2023 ಸೆಪ್ಟೆಂಬರಲ್ಲಿ ನಾವು ಅಂಗೀಕರಿಸಲಾದ ಒಂದು ಸಾಂವಿಧಾನಿಕ ತಿದ್ದುಪಡಿಯೊಂದಿಗೆ ಲೋಕಸಭೆಯಲ್ಲಿ ಅದು ಒಂದು ಮಂಡನೆಯನ್ನು ಆಯಿತು. ಇವತ್ತು ಈಗಾಗಲೇ ಹೇಳಿದ ರೀತಿಯಲ್ಲಿ 3 ದಿನ ಅದರ ಬಗ್ಗೆ ವಿಶೇಷವಾದಂಥ ಒಂದು ಅಧಿವೇಶನವನ್ನು ಪಾರ್ಲಿಮೆಂಟನ್ನು ಕರೆದು ಅದನ್ನು ಪಾಸ್ ಮಾಡಿ ನಮ್ಮ ಭಾರತಕ್ಕೆ ಒಂದು ಇಂಟ್ರೊಡ್ಯೂಸ್ ಮಾಡಿಕೊಡುವಂಥ ಒಂದು ಅವಕಾಶ ಇವತ್ತು ನಮಗೆ ಬಂದಿದೆ. ಇದು ಮಹಿಳೆಯರಿಗೆ ಯಾಕೆ 33% ಕೊಡಬೇಕು ಅಂತ ಒಂದು ಯೋಚನೆಯನ್ನು ಮಾಡಿದಾಗ, ಮಹಿಳೆಯರು ಕೂಡ 50% ಮತದಾರರಿದ್ದಾಗ ಮಹಿಳೆಯರದೇ ಒಂದು ವಿಶೇಷವಾದಂಥ ಪ್ರಾಬ್ಲಮ್ಸ್ಗಳಿರ್ತವೆ, ಮಹಿಳೆಯರದೇ ವಿಶೇಷವಾದಂಥ ಆದ್ಯತೆಗಳಿರ್ತವೆ. ಮತ್ತು ಒಂದು ಗ್ರಾಮೀಣ ಭಾಗ ಒಂದು ಸುಧಾರಣೆ ಆಗಬೇಕಿತ್ತು ಅಥವಾ ಯಾವುದೇ ಒಂದು ದೇಶ ಸುಧಾರಣೆ ಆಗಬೇಕಿತ್ತು ಅಂತಂದರೆ ಅದರಲ್ಲಿ ಮಹಿಳೆಯರು ಕೂಡ ನಿರ್ಣಯಾತ್ಮಕವಾದಂಥ ಒಂದು ವಿಷಯಗಳನ್ನು ಮಂಡನೆ ಮಾಡಿ ಅದರ ಬಗ್ಗೆ ಚರ್ಚೆ ಮಾಡಿದಾಗ ಇನ್ನೂ ಕೂಡ ನಮ್ಮ ಅಭಿವೃದ್ಧಿಯಲ್ಲಿ ಸಕಾರಾತ್ಮಕತೆ ದೊರೀತದೆ ಅಂತಕ್ಕಂಥ ಒಂದು ಭಾವನೆಯನ್ನು ಮೋದಿಜಿಯವರು ಇಟ್ಕೊಂಡಿದ್ದಾರೆ. ಯಾಕಂದರೆ ನಾವು ನೋಡ್ತೀವಿ, ಕರ್ನಾಟಕದಲ್ಲೂ ಕೂಡ BJP ಸರ್ಕಾರ ಇದ್ದಾಗ, ಸನ್ಮಾನ್ಯ ಯಡಿಯೂರಪ್ಪಾಜಿಯವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಗ್ರಾಮ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಅಲ್ಲಿ ಕೂಡ ಮಹಿಳಾ ಆರಕ್ಷಣೆಯನ್ನು ತಂದ ಮೇಲೆ ಪ್ರತಿಯೊಂದು ಪಂಚಾಯಿತಿಗಳಲ್ಲೂ ಕೂಡ ಇವತ್ತು ಮಹಿಳಾ ಸದಸ್ಯರನ್ನು ನೋಡ್ತೀವಿ. ಲೋಕಲ್ ಮಹಿಳೆಯರ ಸಮಸ್ಯೆಗಳು, ಗ್ರಾಮದ ಸಮಸ್ಯೆಗಳು ಇದ್ದಾಗ ಮಹಿಳೆಯರು ಕೂಡ ಧ್ವನಿ ಎತ್ತೋದನ್ನು ನೋಡಿದ್ದೀವಿ. ಆದರೆ ಆ ಅವಕಾಶ ನಮ್ಮ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಇರಲಿಲ್ಲ. ಹಾಗಾಗಿ ಇವತ್ತು ಈ ಬಿಲ್ ಮಂಡನೆ ಆಗೋದ್ರಿಂದ ಇದು ಬಹಳ ಒಳ್ಳೆಯ ರೀತಿಯಿಂದ ನಮ್ಮ ಭಾರತದ ಏಳಿಗೆಗೆ, ಆರ್ಥಿಕ ಏಳಿಗೆ ಇರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಏಳಿಗೆ ಇರ್ಬೋದು, ಬೇರೆ ಬೇರೆ ವಿಷಯಗಳ ಒಂದು ಏಳಿಗೆಯಲ್ಲಿ ಇದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡಿತದೆ ಅಂತಕ್ಕಂಥ ಮಾತನ್ನು ನಾನಿವತ್ತು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ನಾನು ಹೇಳಿದ ರೀತಿಯಲ್ಲಿ ಸುಮಾರು ನಮ್ಮ ಸರ್ಕಾರ ಬಂದ ಮೇಲೆ, ಅಂದರೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದು ಸರ್ಕಾರ ಬಂದ ಮೇಲೆ
ಇವತ್ತು ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ 2004ರಲ್ಲಿ ನಾವು ನೋಡಿದಾಗ ಒಟ್ಟು ಮತದಾರರು ಸರಿಸುಮಾರು ಮಹಿಳಾ ಮತದಾರರಲ್ಲಿ 48.62% ಮಹಿಳೆಯರ ಒಂದು ಮತದಾನ ಸರಿಸುಮಾರು ಇವತ್ತಿಲ್ಲಿ ಹೆಚ್ಚಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಪಂಚಾಯತ್ನಲ್ಲೂ ಕೂಡ ಮಹಿಳೆಯರಿಗೆ 46% ನಮಗೆ ಇವತ್ತು ಪ್ರಾತಿನಿಧ್ಯವನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇದನ್ನು ನಮ್ಮ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟಲ್ಲಿ ಇದು ಹೆಚ್ಚಾದಾಗ ಭಾಳಷ್ಟು ಒಳ್ಳೆಯ ರೀತಿಯಿಂದ ಕೆಲಸಗಳನ್ನು ಮಾಡ್ಬೋದು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಮಹಿಳೆಯರಿಗೂ ಒಂದು ಗೌರವ ಕೊಡುವಂಥ ನಿಟ್ಟಿನಲ್ಲಿ ಈ ಒಂದು ಕಾಯ್ದೆ ಇವತ್ತು ಬರ್ತಾ ಇದೆ. प्रधानमंत्री मातृ वंदना योजना अंतर्गत 4,27 लाखहून अधिक महिलांना पोषण सहाय्य मिळाले आहे. पोषण 2.0 अंतर्गत 14 लाखांहून अधिक अंगणवाडी केंद्रांमार्फत 8,97,00,000 लाभार्थ्यांपर्यंत सेवा पोहोचत असल्याचे त्यांनी स्पष्ट केले. विनोद कोलकार, KMM मराठी, बेळगाव. क्षण आले क्षण प्रेमळ है रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.